ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವತ್ತೇನಾದ್ರೂ ಗಾರ್ಮೆಂಟ್ಸ್ ಅಲ್ಲಿ ಜಾಸ್ತಿ ಕೆಲಸ ಇತ್ತಾ? ಹಾಗೇನಿಲ್ಲ ಮ್ಯಾಮ್. ಇನ್ಫ್ಯಾಕ್ಟ್ ಇವತ್ತು 5 ಗಂಟೆಗೆ ಕೆಲಸ ಎಲ್ಲ ಮುಗೀತು. ನಾನು ಹೊರಟೆ, ಅವಾಗಲೇ ಎಲ್ಲರೂ ಹೊರಟರು. ಯಾಕೆ? ಮೈನಾ ಇನ್ನೂ ಬಂದಿಲ್ಲ. ಹೌದಾ, ಇನ್ನೂ ಬಂದಿಲ್ವಾ? ಅಶ್ಯೋ, ಕಂಪ್ನಿ ಸಿಇಒನೇ ಬಂದಿದ್ದಾರೆ, ಇನ್ನ ಹೆಲ್ಪರ್ ಬಂದಿಲ್ವಾ ಮ್ಯಾಮ್? ಲತೀಕಾ, ಬರೀ ಇದೇನಾ ನಿಂದು? ಸಾರಿ ಮೇಡಮ್. ನರ್ತನ, ಇವತ್ತೇನಾದ್ರೂ ಓವರ್ ಟೈಮ್ ಇದೆಯಾ ಅಂತ ಫೋನ್ ಮಾಡಿ ಕೇಳ್ತೀಯಾ? ನೋ ಮ್ಯಾಮ್. ಹಾಗೇನಾದ್ರೂ ಇದ್ದಿದ್ರೆ ನನಗೆ ಗೊತ್ತಿರ್ಬೇಕಿತ್ತಲ್ವಾ? ಇನ್ಫ್ಯಾಕ್ಟ್ ನಾನು ಪರ್ಮಿಷನ್ ಕೊಡದೆ ಹಾಗೆಲ್ಲ ಓವರ್ ಟೈಮ್ ಮಾಡೋ ಹಾಗಿಲ್ಲ. ಹೌದಾ? ಹಾಗಾದ್ರೆ ಎಲ್ಲ ಹೋದ್ಲು? ಫೋನ್ ಬೇರೆ ರಿಸೀವ್ ಮಾಡ್ತಿಲ್ಲ. ಇದ್ರಲ್ಲಿ ಹೆದರ್ಕೊಳ್ಳೋದೇನಿದೆ ಮೇಡಮ್? ಯಾರು ಪ್ರಿಯಾಕರ ಬಂದಿರ್ಬೇಕು, ಲೆಟರ್ ಕೊಟ್ಟಿರ್ಬೇಕು, ಅವನಿಂದ ಹೋಗಿರ್ತಾಳೆ. ಲತಿಕಾ, ಬಾಯ್ ಬಿಗಿ ಹಿಡಿದು ಮಾತಾಡು. ನಿಲ್ಸೆ. ನಾನೆಲ್ಲಿ ಇಲ್ದೇ ಇರೋದು ಮಾತಾಡ್ದೆ? ಇರೋ ವಿಷಯ ತಾನೇ ಹೇಳಿದ್ದು. ಸ್ಟಾಪ್ ಇಟ್. ಇದೇನು ಹಾಸ್ಟೆಲ್ ಮಾರ್ಕೆಟಾ? ಇಲ್ಲೊಬ್ಳು ನಾನು ಇದ್ದೀನಿ ಅನ್ನೋ ಭಯ ಇಲ್ವಾ ನಿಮ್ಗೆ? ಲತೀಕಾ, ನಾನೇನಾದ್ರೂ ನಿನ್ ಹತ್ರ ಮೈನಾ ಎಲ್ಲೋಗಿದ್ದಾಳೆ ಅಂತ ಕೇಳಿದ್ನಾ? ಹಾಗೆ ಎಲ್ಲೋಗಿದ್ದಾಳೆ ಅಂತ ಒಪಿನಿಯನ್ ಏನಾದ್ರೂ ಕೇಳಿದ್ನಾ? ಇಲ್ಲ ತಾನೇ? ಮತ್ಯಾಕ್ ನಿನ್ ಮಾತು? ಇಲ್ಲದ ಸಲದೆಲ್ಲ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಇದೇ ಲಾಸ್ಟ್ ವಾರ್ನಿಂಗ್. ಮೈನಾ ಬಗ್ಗೆ ಅಲ್ಲ, ಹಾಸ್ಟೆಲಲ್ಲಿರೋ ಯಾವುದೇ ಹುಡುಗಿ ಬಗ್ಗೆ ಹೀಗೆಲ್ಲ ಮಾತಾಡಿದ್ರು ನನಗೇನಾದ್ರೂ ಗಮನಕ್ಕೆ ಬಂತು, ಹೊರಡೆ ಇಲ್ಲಿಂದ. ಮ್ಯಾಮ್ ಸಾರಿ, ನಾನು ಅವಳಿಗೆ ಹೇಳ್ತೀನಿ ಬಿಡಿ. ಬಾ. ನಿಮ್ಗಾದ್ರೂ ಜ್ಞಾನ ಬೇಡವಾ ಖುಷಿ? ನನ್ ಮುಂದೆನೆ ಜಗಳಕ್ಕೆ ಹೋಗ್ತೀರಾ? ಸಾರಿ ಮ್ಯಾಮ್, ಮೈನನ್ ಬಗ್ಗೆ ಹಾಗೆ ಕೆಟ್ಟದಾಗ ಮಾತಾಡಿದ ಕೋಪದಲ್ಲಿ ಹಾಗೆ ಮಾಡಿದ್ವಿ. ಮೇಡಮ್, ಈಗ ಮೈನಾನ ಹೇಗ್ ಮೇಡಮ್ ಹುಡ್ಕೋದು? ಹಲೋ ಪುಷ್ಪಕ್, ನಾನು ಹಾಸ್ಟೆಲಿಂದ ವಾರ್ಡನ್ ಮಾತಾಡ್ತಾ ಇದ್ದೀನಿ. ಹೇಳಿ ಮೇಡಮ್, ಏನ್ ಇಷ್ಟೊತ್ತಲ್ಲಿ ಕಾಲ್ ಮಾಡಿದೀರಾ? ಅದು ಮೈನಾ ಇನ್ನು ಗಾರ್ಮೆಂಟ್ಸ್ ಇಂದ ಹಾಸ್ಟೆಲಿಗೆ ಬಂದಿಲ್ಲ. ವಾಟ್, ಇನ್ನೂ ಬಂದಿಲ್ವಾ? ಮೈನಂಗ್ ಫೋನ್ ಮಾಡಿದ್ರೆ ರಿಂಗ್ ಆಗ್ತಿದೆ, ರಿಸೀವ್ ಮಾಡ್ತಿಲ್ಲ. ಇಫ್ ಯು ಡೋಂಟ್ ಮೈಂಡ್, ನೀವು ಇಲ್ಲಿಗೆ ಬರ್ಬೋದಾ? ಹಾ ಮೇಡಮ್, ಈಗಲೇ ಹೊರಡ್ತೀನಿ. ಎಲ್ಲಿಗೆ ಹೋದ್ಲು ಮೈನಾ? ಏನಿಲ್ಲ ಮೈನವ್ರೆ. ಬೇಡ, ಸುಮ್ನಿರಿ. ಬೇಡ ಅಂತ ಹೇಳಿ. ಬೇಡ ಅಂದ್ರೆ ನೋಡಿ, ನಮ್ಗಿರೋ ದಾರಿ ಒಂದೇ, ಇದೊಂದೇ ಡೋರು. ಬೇಡ ದ್ರೋರೆ, ನನ್ ಮಾತ್ ಕೇಳಿ. ಯಾಕೆ ಮೈನವ್ರೆ? ಅಷ್ಟೊತ್ತಿಂದ ಪ್ರಯತ್ನ ಪಡ್ತಿದ್ದೀರಾ ತಾನೆ? ಬಾಗಿಲು ತೆರೀತಾ ಇಲ್ಲ ತಾನೆ? ಇದು ಬಲ್ದಿಂದ ಆಗೋ ಕೆಲ್ಸನೇ ಅಲ್ಲ. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡೋಣ, ಏನಾದ್ರೂ ಉಪಾಯ ಉಳಿಬಹುದು. ಯೋಚನೆ ಮಾಡಕ್ ಏನಿದೆ ಮೈನವ್ರೆ? ಇಲ್ಲಿ ಎಕ್ಸಿಟ್ ಅಂತ ಇರೋದು ಇದೊಂದೇ ಡೋರು, ನಮಗ್ ಬೇರೆ ದಾರಿ ಇಲ್ಲ. ಧ್ರುವರೇ, ನನ್ ಮಾತ್ ಕೇಳಿ. ನೋಡಿ, ನಾವು ಮೊದ್ಲೇ ಗೋಡೌನಲ್ಲಿ ಇದೀವಿ, ಇಲ್ಲಿ ಸಿಕ್ಕಾಕೊಂಡಿದೀವಿ. ನಿಮ್ಗೇನಾದ್ರೂ ಆದ್ರೆ ಎಲ್ಲಿಗೆ ಹೋಗೋದು? ಸುಮ್ನೆ ಸಮಸ್ಯೆ ಮಾಡ್ಕೊಳ್ಳೋದು ಬೇಡ. ಹಾಗೆಲ್ಲ ಯೋಚನೆ ಮಾಡಿದ್ರೆ ನಾವು ಹೊರಗಡೆ ಹೋಗೋದಕ್ಕೆ ಆಗಲ್ಲ. ಆಮೇಲೆ ಸ್ವಲ್ಪ ತಾಳ್ಮೆಯಿಂದ ಇರ್ತೀರಾ? ಏನಾದ್ರೂ ಉಪಾಯ ಹುಡ್ಕೋಣ. ಈ ಡೋರ್ ಹೊಡೆದಾದ್ರೂ ಸರಿ, ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಧ್ರುವರೇ, ನನ್ ಮಾತ್ ಯಾಕೆ ಕೇಳ್ತಿಲ್ಲ ನೀವು? ಸ್ವಲ್ಪ ಸುಮ್ನಿರ್ತೀರಾ? ಎಲ್ಲಿಗೆ ಹೋಗ್ತಿದ್ದೀರಾ? ಎಂತ ಕೆಲ್ಸ ಆಯ್ತು? ಧ್ರುವರೇ, ಏನ್ ನೋಡ್ತಿದ್ದೀರಾ? ಏನಾದ್ರೂ ಉಪಾಯ ಉಳಿಯುತ್ತಾ ನೋಡ್ತಾ ಇದ್ದೀನಿ. ಏನು ಉಪಾಯ? ಏನಾಯ್ತು? ಏನಾದ್ರೂ ಹೇಳಿ. ಉಪಾಯ ಹೊಳಿತು. ಕಿಟಕಿ. ಏನ್ ಕಿಟಕಿ? ಕಂಬಿಗಳಿದೆ, ಹೆಂಗ್ ಹೋಗೋದು? ಆ ಕಂಬಿಗಳನ್ನ ಕಟ್ ಮಾಡೋ ಯಾವ್ದಾದ್ರು ಬ್ಲೇಡ್ ಸಿಕ್ಕಿದ್ರೆ ಅದನ್ನ ಕಟ್ ಮಾಡಿ ಹೊರಗಡೆ ಹೋಗ್ಬೋದಲ್ವಾ? ಹೌದು. ಹುಡುಗಿ,
ಹುಷಾರು ಹುಷಾರು ಮೆತ್ಗೆ. ಬೇಗ. ಗಟ್ಟಿನೂ ಇಲ್ಲ ಶಾರ್ಪು ಇಲ್ಲ, ಒಂದೊಂದು ಕುಯ್ಕೊಂಡು ಕುತ್ಕೊಂಡ್ರೆ ಆಮೇಲೆ ನಾಳೆ ಬೆಳಿಗ್ಗೆ ಆಗುತ್ತಷ್ಟೇ. ಈಗ ಏನ್ ಮಾಡೋದು? ಸೆಕ್ಯೂರಿಟಿ ಅಣ್ಣ, ಸೆಕ್ಯೂರಿಟಿ ಅಣ್ಣ, ಯಾರಾದ್ರೂ ಇದ್ದೀರಾ? ಸೆಕ್ಯೂರಿಟಿ ಅಣ್ಣ, ಸೆಕ್ಯೂರಿಟಿ ಸೆಕ್ಯೂರಿಟಿ ಯಾರಾದ್ರೂ ಇದ್ದೀರಾ? ಸೆಕ್ಯೂರಿಟಿ ಅಣ್ಣ, ಹಲೋ, ಯಾರಾದ್ರೂ ಕಾಪಾಡಿ, ಕಾಪಾಡಿ ಯಾರಾದ್ರೂ. ಯಾರಾದ್ರೂ ಇದ್ದೀರಾ? ಡೋರ್ ಲಾಕ್ ಮಾಡಿದ್ದಾರೆ, ಬಾಗಿಲು ತೆಗೀರಿ. ದ್ರೋರಿ, ಈಗ ಏನ್ ಮಾಡೋದು? ಇನ್ನೇನ್ ಮಾಡಕ್ಕಾಗುತ್ತೆ, ನೀವು ಹೇಳ್ದಂಗೆ ಏನಾದ್ರೂ ಯೋಚನೆ ಮಾಡಬೇಕು. ಎಂತ ಕೆಲ್ಸ ಆಯ್ತು ಇವತ್ತು. ಮೈನವ್ರೆ, ನಿಮ್ ಬಳೆಗಳನ್ನ ಕೊಡಿ. ಯಾಕೆ ಇದರಿಂದ ಕಂಬಿ ಕಟ್ ಮಾಡ್ತೀರಾ? ಇಲ್ಲ ರೀ, ನೀವು ಬಳೆಗಳು ಕೊಡಿ, ನನ್ನ ಮಾತು ಕೇಳಿ, ಕೊಡಿ. ಹಾಗೆ ಈ ದಾರ ಬಿಚ್ಚಿ.